ಫ್ರೆಂಡ್ಸ್, ಅಸ್ಸಾಂನಲ್ಲಿ ಏನಾಗ್ತಿದೆ ಗೊತ್ತಾ? ಅಲ್ಲಿ ಒಂದೇ ನೋಟಿಸಿನಿಂದ ಅಕ್ರಮ ವಲಸಿಗರ ಎದೆ ಬಡಿತ ಹೆಚ್ಚಾಗಿದೆ. ನಿನ್ನೆ ಮೊನ್ನೆಯವರೆಗೆ ಅಸ್ಸಾಂ ಅಂದ್ರೆ ಗಲಭೆಗಳು, ಬಾರ್ಡರ್ ಇಶ್ಯೂಗಳು ಅಂತ ಮಾತ್ರ ಕೇಳುತ್ತಿದ್ದವು. ಆದ್ರೆ ಈಗ ಅಲ್ಲಿನ ಸರ್ಕಾರ ತೆಗೆದುಕೊಂಡ ಒಂದೇ ನಿರ್ಧಾರದಿಂದ ದೇಶವೇ ಆಶ್ಚರ್ಯದಿಂದ ನೋಡ್ತಿದೆ. ನಿಜವಾದ ವಿಷಯ ಏನೆಂದ್ರೆ, ಕೇವಲ 24 ಗಂಟೆಗಳಲ್ಲಿ ಅಸ್ಸಾಂ ತಲೆ ಕೆಳಗಾಗ್ತಿದೆ. ಈಗ ಅಲ್ಲಿ ಭಾರಿ ಬದಲಾವಣೆಗಳು ನಡೆಯುತ್ತಿವೆ. ಅಕ್ರಮವಾಗಿ ಎಷ್ಟೋ ವರ್ಷಗಳಿಂದ ನಮ್ಮ ದೇಶದ ಮೇಲೆ ಬಿದ್ದು ತಿನ್ನುತ್ತಿದ್ದವರೆಲ್ಲರನ್ನ ಓಡಿಸುತ್ತಿದ್ದಾರೆ. ಹೌದು, ನೀವು ಕೇಳಿದ್ದು ಸತ್ಯ. ಸೋನಿತ್ಪುರ್ ಜಿಲ್ಲೆಯಲ್ಲಿ 5 ಮಂದಿಯನ್ನ ವಿದೇಶಿಯರು ಎಂದು ಗುರುತಿಸಿ ಅವರಿಗೆ ದೇಶ ಬಿಟ್ಟು ಹೋಗುವಂತೆ ಆದೇಶ ಹೊರಡಿಸಿದ್ದಾರೆ. ಆ ಕ್ಷಣವೇ ಒಂದು ಹೊಸ ಅಧ್ಯಾಯ ಅಸ್ಸಾಂ ಇತಿಹಾಸದಲ್ಲಿ ತೆರೆದುಕೊಂಡಿತ್ತು. ಹುಲಿ ಪಂಜಾ ಬೀಸಿದ್ರೆ ಹೇಗಿರ್ತದೋ, ಅಕ್ರಮವಾಗಿ ಬಂದವರಿಗೆ ಈಗ ಪ್ರಾಕ್ಟಿಕಲ್ ಆಗಿ ಅರ್ಥವಾಗ್ತಿದೆ. ಆದ್ರೆ ಇದೆಲ್ಲ ಹೇಗೆ ಸಾಧ್ಯವಾಯಿತು? 75 ವರ್ಷಗಳಿಂದ ಪುಸ್ತಕದಲ್ಲಿ ಮಾತ್ರ ಮಲಗಿದ್ದ ಒಂದು ಹಳೆ ಕಾನೂನು ಇದ್ದಕ್ಕಿದ್ದಂತೆ 2025ರಲ್ಲಿ ಹೇಗೆ ಎಚ್ಚರಗೊಂಡಿತ್ತು? ಇದರ ಹಿಂದಿನ ನಿಜ ಕತೆ ತಿಳಿದ್ರೆ ನಿಮ್ಮ ಮೈಂಡ್ ಬ್ಲಾಕ್ ಆಗುವುದು ಖಚಿತ. ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ವಾಸ್ತವವಾಗಿ 1950ರಲ್ಲೇ ಅಸ್ಸಾಂನಿಂದ ಅಕ್ರಮ ವಲಸಿಗರನ್ನ ಕಳಿಸುವ ಸಲುವಾಗಿ ಒಂದು ಕಾನೂನು ಬಂದಿತ್ತು. ಅದರ ಹೆಸರು ಇಮಿಗ್ರೆಂಟ್ಸ್ ಎಕ್ಸ್ಪಲ್ಷನ್ ಫ್ರಮ್ ಅಸ್ಸಾಂ ಆಕ್ಟ್ 1950. ಆದ್ರೆ ಅದು ಇಷ್ಟು ದಿನಗಳು ಪುಸ್ತಕಗಳಲ್ಲಿ ಬಿಟ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲೂ ಜಾರಿಯಾಗಲಿಲ್ಲ. ಕತ್ತಿಗೆ ತೀಕ್ಷ್ಣತೆ ಇಲ್ಲದಿದ್ರೆ ಅದು ಕೇವಲ ಕಬ್ಬಿಣದ ತುಂಡು ಎಂಬಂತೆ ಈ ಕಾನೂನಿನ ಸ್ಥಿತಿಯೂ ಇತ್ತು. ಆದ್ರೆ 2025ರಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ಅದನ್ನ ಒರೆಸಿ ಹೊರತಂದರು. ಅವರ ವರ್ತನೆ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗ್ತದೆ. ಇನ್ಮುಂದೆ ದಾಕ್ಷಿಣ್ಯಗಳಿಲ್ಲ, ಕೇವಲ ಆಕ್ಷನ್ ಮಾತ್ರ. ಅಕ್ರಮವಾಗಿ ಬಂದವರು ಕೋರ್ಟುಗಳ ಸುತ್ತ ತಿರುಗುವುದು, ಸ್ಟೇ ಆರ್ಡರ್ ತರಿಸಿಕೊಳ್ಳುವುದು, ಅಪೀಲ್ ಮಾಡುವುದು ಇನ್ನು ಸಾಧ್ಯವಿಲ್ಲ. ನೇರವಾಗಿ 24 ಗಂಟೆ ಸಮಯ ಕೊಡ್ತಾರೆ. ಆ ಒಳಗಡೆ ಸಾಮಾನು ಕಟ್ಟಿಕೊಂಡು ಬಾರ್ಡರ್ ದಾಟಿ ಹೋಗಲೇಬೇಕು. ಈ ಶಾಕಿಂಗ್ ನಿರ್ಧಾರದಿಂದ ಅಸ್ಸಾಂ ಬಾರ್ಡರ್ ಪ್ರದೇಶದಲ್ಲಿ ಅನೇಕ ಅಕ್ರಮ ವಲಸಿಗರಿಗೆ ನಿದ್ದೆಯೇ ಬರ್ತಿಲ್ಲ. ಇಷ್ಟು ವರ್ಷ ಈ ಕಾನೂನು ಯಾಕೆ ಮೌನವಾಗಿತ್ತು ಎಂಬ ಸಂದೇಹ ನಿಮಗೂ ಬಂದಿರಬಹುದು. ಸ್ವತಂತ್ರ ಬಂದ ಕೂಡಲೇ ಆಗಿನ ಪ್ರಧಾನಿ ನೆಹರು ಅವರು ಪಾಕಿಸ್ತಾನ್ನೊಂದಿಗಿನ ಸಂಬಂಧಗಳು ಹಾಳಾಗ್ತವೆ ಅಥವಾ ಅಲ್ಪಸಂಖ್ಯಾತರ ರಕ್ಷಣೆ ಹೆಸರಲ್ಲಿ ಅಸ್ಸಾಂ ಸರ್ಕಾರವನ್ನ ನಿಯಂತ್ರಿಸಿದ್ದರು. ಆನಂತರ ಬಂದ ರಾಜಕಾರಣಿಗಳು ಇದನ್ನ ವೋಟ್ ಬ್ಯಾಂಕ್ ಆಗಿ ಮಾರ್ಪಡಿಸಿಕೊಂಡರು. ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜ ನೋಡಿಕೊಂಡಂತೆ ಯಾರಾದ್ರೂ ಅಕ್ರಮ ವಲಸೆ ಬಗ್ಗೆ ಮಾತನಾಡಿದ್ರೆ ಸಾಕು, ಮಾನವ ಹಕ್ಕುಗಳು ಎಂದು ಗೋಗರಿಯುತ್ತಿದ್ದರು. ಇದರ ಪರಿಣಾಮವಾಗಿ ನೆರೆ ದೇಶದಿಂದ ಜನರು ನುಸುಳುತ್ತಾ ಬಂದು ಅಸ್ಸಾಂ ಕಾಡುಗಳಲ್ಲಿ, ನದಿ ದಡಗಳಲ್ಲಿ ನೆಲೆಸತೊಡಗಿದರು. ಇದು ಎಷ್ಟರ ಮಟ್ಟಿಗೆ ಹೋಯಿತೆಂದ್ರೆ ಅನೇಕ ಜಿಲ್ಲೆಗಳಲ್ಲಿ ಸ್ಥಳೀಯ ಗಿರಿಜನರೇ ಅಲ್ಪಸಂಖ್ಯಾತರಾದರು. ತಮ್ಮದೇ ಊರಲ್ಲಿ ಅವರೇ ಪರಕೀಯರಾದರು. ಆದ್ರೆ 2025ರಲ್ಲಿ ಸೀನ್ ಪೂರ್ತಿ ರಿವರ್ಸ್ ಆಯಿತು. 2025ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಅಸ್ಸಾಂ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿತ್ತು. ಅದೇನೆಂದ್ರೆ, ಫಾರಿನ್ ಟ್ರಿಬ್ಯುನಲ್ ಒಮ್ಮೆ ಒಬ್ಬ ವ್ಯಕ್ತಿಯನ್ನ ವಿದೇಶಿ ಎಂದು ಘೋಷಿಸಿದ್ರೆ ಇನ್ನು ಮಾತೇ ಇಲ್ಲ, ಆ ವ್ಯಕ್ತಿಯನ್ನ ತಕ್ಷಣ ಡಿಪೋರ್ಟ್ ಮಾಡಬಹುದು ಎಂದು ಕೋರ್ಟ್ ಸ್ಪಷ್ಟವಾಗಿ ಹೇಳಿತು. ಈ ಅಂಶವನ್ನೇ ಆಧರಿಸಿ ಸೋನಿತ್ಪುರ್ ಜಿಲ್ಲಾಧಿಕಾರಿಗಳು 24 ಗಂಟೆ ನೋಟಿಸ್ ನೀಡಿದರು. ವಾಸ್ತವವಾಗಿ ಅಸ್ಸಾಂನಲ್ಲಿ ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ನಲ್ಲಿವೆ. ಅವೆಲ್ಲ ಕ್ಲಿಯರ್ ಆಗಲು ವರ್ಷಗಳೇ ಬೇಕು ಎಂದು ಎಲ್ಲರೂ ಭಾವಿಸಿದ್ದರು. ಆದ್ರೆ ಒಂದೇ ಘಟನೆಯಿಂದ ಅಕ್ರಮವಾಗಿ ಇರುವವರೆಲ್ಲರಲ್ಲಿ ನಡುಕ ಶುರುವಾಯಿತು. ವಿಚಾರಣೆ ಇಷ್ಟು ವೇಗವಾಗಿ, ಇಷ್ಟು ಗಂಭೀರವಾಗಿ ನಡೆಯುತ್ತೆ ಅಂತ ಅವರು ಕನಸಲ್ಲೂ ಊಹೆ ಮಾಡಿರೋದಿಲ್ಲ. ಅಸ್ಸಾಂ ಎತ್ತಿದ ಈ ಒಂದು ಹೆಜ್ಜೆಯ ಪ್ರಭಾವ ಕೇವಲ ಆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ಪಕ್ಕದಲ್ಲೇ ಇರುವ ಪಶ್ಚಿಮ ಬಂಗಾಳದ ಮೇಲೂ ಬಿದ್ದಿದೆ. ಅಲ್ಲಿಯೂ ಚೆಕಿಂಗ್, ದಬ್ಬಾಳಿಕೆ ಶುರುವಾದ ಕೂಡಲೇ ಗುಪ್ತವಾಗಿ ಭಾರತದಲ್ಲಿದ್ದ ಅನೇಕರು ನೇಪಾಳ ಕಡೆಗೆ ಓಡೋಗುತ್ತಿದ್ದಾರೆ. ಸಿಲಿಗುರಿ ಕಾರಿಡಾರ್ ಅಲ್ಲಿ ಅವಿತುಕೊಳ್ತಿದ್ದಾರೆ. ಇದನ್ನ ಚಿಕೆನ್ ನೆಕ್ ಅಂತ ಕರೀತಾರೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಮಹತ್ವದ ಸ್ಥಳ. ಯಾಕಂದ್ರೆ ಈ ಚಿಕ್ಕ ಪ್ರದೇಶದ ಮೂಲಕವೇ ನಾವು ಈಶಾನ್ಯ ರಾಜ್ಯಗಳಿಗೆ ಹೋಗ್ತೇವೆ. ಈಗ ಅಕ್ರಮ ವಲಸಿಗರು ಅಲ್ಲಿ ಗುಂಪುಗೂಡ್ತಿರುವುದು ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಬೆದರಿಕೆ. ಆದ್ರೆ ಅಸ್ಸಾಂನ ಕ್ರಮದಿಂದ ಅವರು ಅಲ್ಲಿಂದ ಓಡೋಗಬೇಕಾದ ಸ್ಥಿತಿ ಬಂದಿದೆ. ಇದರಿಂದಾನೇ ಅರ್ಥವಾಗ್ತಿದೆ ಈ 24 ಅವರ್ ರೂಲ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಎಂದು. ಹಾವು ಸಾಯಬೇಕು, ಕೋಲು ಮುರಿಬಾರದು ಎಂಬಂತೆ ಇಷ್ಟು ದಿನ ವರ್ಕ್ ಆಗಿದ್ದ ಪಾಲಿಟಿಕ್ಸ್ ಈಗ ವರ್ಕ್ ಆಗ್ತಿಲ್ಲ. ನೇರವಾಗಿ ಹಾವನ್ನೇ ಕೊಂದು ಹಾಕ್ತಿದ್ದಾರೆ. ಅಸ್ಸಾಂ ಸರ್ಕಾರ ಕೇವಲ ಓಡಿಸುವುದಷ್ಟೇ ಅಲ್ಲ, ಅಸ್ಸಾಂ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ಬಾರ್ಡರ್ ಭದ್ರತೆಯನ್ನ ಬಿಗಿಗೊಳಿಸುವುದು,
ಭೂ ದಾಖಲೆಗಳನ್ನ ಡಿಜಿಟಲ್ ಆಗಿ ಪರಿಶೀಲಿಸುವ ಕೆಲಸವನ್ನು ಶುರು ಮಾಡಿದೆ. ಯಾಕಂದ್ರೆ ಅಲ್ಲಿ ಒಂದು ದೊಡ್ಡ ಮಾಫಿಯಾನೇ ನಡೆಯುತ್ತಿದೆ. ಬಾಂಗ್ಲಾದೇಶದಿಂದ ಬಂದು ಸ್ಥಳೀಯರೊಂದಿಗೆ ಬೆರೆತು ನಕಲಿ ರೇಷನ್ ಕಾರ್ಡ್, ಫೇಕ್ ವೋಟರ್ ಐಡಿ, ನಕಲಿ ಜನ್ಮ ಪ್ರಮಾಣ ಪತ್ರಗಳನ್ನ ರಚಿಸುವುದು ಒಂದು ದೊಡ್ಡ ದಂಧೆಯಾಗಿದೆ. ಇವರಿಗೆ ಸ್ಥಳೀಯವಾಗಿ ಕೆಲವರ ಬೆಂಬಲವೂ ಇದೆ. ಇದಕ್ಕಾಗಿ ಇಷ್ಟು ದಿನಗಳು ಯಾರು ಲೋಕಲ್ ಯಾರು ನಾನ್ ಲೋಕಲ್ ಅನ್ನೋದನ್ನ ಕಂಡುಹಿಡಿಯುವುದು ಪೊಲೀಸರಿಗೆ ತಲೆನೋವಾಗಿತ್ತು. ಆದ್ರೆ ಈಗ ತಂತ್ರಜ್ಞಾನ ಬದಲಾಗಿದೆ. ಡಿಜಿಟಲ್ ಮ್ಯಾಪಿಂಗ್ ನಿಂದ ಎಲ್ಲಾ ನಕಲಿ ದಾಖಲೆಗಳನ್ನ ತೊಡೆದು ಹಾಕ್ತಿದ್ದಾರೆ. ಕಳ್ಳರು ಬಂದು 6 ತಿಂಗಳ ನಂತರ ನಾಯಿ ಬೊಗಳಿದಂತೆ ಅಲ್ಲದೆ ಕಳ್ಳ ಮನೆಗೆ ಹೆಜ್ಜೆ ಇಡುವುದಕ್ಕೂ ಮುಂಚೆಯೇ ಅಲಾರಾಂ ಕೂಗುವಂತೆ ಸಿಸ್ಟಮ್ ನ ಸೆಟ್ ಮಾಡ್ತಿದ್ದಾರೆ. ರಾಜಕೀಯವಾಗಿ ನೋಡಿದ್ರೆ ಇದು ದೊಡ್ಡ ಗೇಮ್ ಚೇಂಜರ್. ಇಷ್ಟು ಕಾಲ ಅಕ್ರಮ ವಲಸಿಗರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡ ಪಕ್ಷಗಳಿಗೆ ಈಗ ತಲೆ ಸುತ್ತಿ ಬರ್ತಿದೆ. ಅವರ ಸ್ಟ್ರಾಟಜಿಗಳೆಲ್ಲ ಫೇಲ್ ಆಗ್ತಿವೆ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಈಗ ಅರಿವಾಗಿದೆ, ಭದ್ರತೆ ನಮ್ಮ ಸಂಸ್ಕೃತಿ, ನಮ್ಮ ಜನಸಂಖ್ಯೆ ಎಂಬುದು ಕೇವಲ ಚುನಾವಣಾ ಘೋಷಣೆಗಳಲ್ಲ, ಇದು ನಮ್ಮ ಮಕ್ಕಳ ಭವಿಷ್ಯ ಎಂದು. ಮಾನವ ಹಕ್ಕುಗಳ ಸಂಘಟನೆಗಳು ಅಯ್ಯೋ ಪಾಪ ಎಂದು ಅಳಾಡಿದರೂ ಸುಪ್ರೀಂ ಕೋರ್ಟ್ ಆದೇಶ ಕೈಯಲ್ಲಿರುವುದರಿಂದ ಸರ್ಕಾರ ಹಿಂಜರಿಯುವುದಿಲ್ಲ. ಒಂದು ಕಾಲದಲ್ಲಿ ಅಸ್ಸಾಂ ಅಂದ್ರೆ ಪ್ರತಿಭಟನೆ, ಬಂದ್ಗಳೇ ನೆನಪಿಗೆ ಬರ್ತಿದ್ದವು. ಆದ್ರೆ ಈಗ ಬಲಿಷ್ಠ ಆಡಳಿತ ಕಾಣ್ತಿದೆ. ಮತ್ತೊಂದು ಆಸಕ್ತಿಯಾದ ವಿಷಯ ಏನೆಂದ್ರೆ, ಈ ವಲಸಿಗರು ಕೇವಲ ವಾಸಿಸುತ್ತಿರಲಿಲ್ಲ, ಅಸ್ಸಾಮಿ ಸಂಸ್ಕೃತಿಯನ್ನೇ ಆಧಿಪತ್ಯಕ್ಕೊಳಪಡಿಸಲು ಪ್ರಯತ್ನಿಸುತ್ತಿದ್ದರು ಎಂದು ಸ್ಥಳೀಯರ ಮುಖ್ಯ ಆರೋಪ. ಗಿರಿಜನ ಭೂಮಿ, ದೇವಾಲಯದ ಮಾನ್ಯ ಭೂಮಿಗಳನ್ನೇ ಕಬಳಿಸಿದ್ದರು. ಆದ್ದರಿಂದಲೇ ಈಗ ಸ್ಥಳೀಯರು ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ನಮ್ಮ ಭೂಮಿ ನಮಗೆ ಬೇಕು, ನಮ್ಮ ಗುರುತು ನಮಗೆ ಬೇಕು ಎಂದು ಗಟ್ಟಿಯಾಗಿ ಕೂಗ್ತಿದ್ದಾರೆ. ಅಸ್ಸಾಂ ತೆಗೆದುಕೊಂಡ ಈ ನಿರ್ಧಾರವು ದಶಕಗಳ ಕಾಲ ಬೇಕಾದ ಸಮಸ್ಯೆಯನ್ನ ಗಂಟೆಗಳಲ್ಲೇ ಪರಿಹರಿಸಬಹುದು ಎಂದು ಸಾಬೀತುಪಡಿಸಿದೆ. ಇದು ಇಡೀ ದೇಶಕ್ಕೆ ಮಾದರಿಯಾಗ್ತಿದೆ. ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ತೆರೆದು ಆಳುವ ದಿನಗಳು ಹೋದವು. ಈಗ 2 ಕಣ್ಣುಗಳು ತೆರೆದಿವೆ. ಅಕ್ರಮವಾಗಿ ಗಡಿ ದಾಟಿ ಬಂದ್ರೆ ಹಿಂತಿರುಗಲೇಬೇಕು ಎಂಬ ಸಂದೇಶ ಬಾಂಗ್ಲಾದೇಶ ಗಡಿಯವರೆಗೂ ಗಟ್ಟಿಯಾಗಿ ಹೋಗಿದೆ. ಈಗ ದೇಶವೇ ಅಸ್ಸಾಂ ಕಡೆಗೆ ಕುತೂಹಲದಿಂದ ನೋಡ್ತಿದೆ. ಯಾಕಂದ್ರೆ ಇದೇ ರೀತಿಯ ಸಮಸ್ಯೆ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಿಹಾರದಲ್ಲಿಯೂ ಇದೆ. ಅಲ್ಲಿನ ಸರ್ಕಾರಗಳು ಅಸ್ಸಾಂನಿಂದ ಕಲಿಯುತ್ತವೆಯೋ ಅಥವಾ ಇನ್ನೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮೊಗ್ಗು ತೋರ್ತವೆಯೋ ಎಂಬುದನ್ನ ನೋಡಬೇಕು. ಏನೇ ಆದ್ರೂ ಅಸ್ಸಾಂ ಆರಂಭಿಸಿದ ಈ ಕ್ಲೀನ್ ಡ್ರೈವ್ ದೇಶದ ಗಡಿ ಭದ್ರತೆಗೆ ಹೊಸ ದಾರಿ ತೋರಿಸುತ್ತಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಮುಂದಿನ ದಿನಗಳಲ್ಲಿ ಇದು ಎಷ್ಟು ತಿರುವುಗಳನ್ನ ತಿರುಗುತ್ತದೆಯೋ ನೋಡೋಣ. ಯಾಕಂದ್ರೆ ಆರಂಭಿಸುವುದು ಕಷ್ಟ, ಆದ್ರೆ ಆರಂಭಿಸಿದ ಮೇಲೆ ನಿಲ್ಲಿಸುವುದು ಇನ್ನೂ ಕಷ್ಟ. ಅಸ್ಸಾಂ ಈಗ ಟಾಪ್ ಗೇರ್ ಅಲ್ಲಿದೆ. ಈ ಎಲ್ಲ ಸಂಚಿಕೆಯಿಂದ ನಮಗೆ ಅರ್ಥವಾಗುವುದು ಒಂದೇ, ಸಮಸ್ಯೆ ಚಿಕ್ಕದಾಗಿರುವಾಗಲೇ ಕತ್ತರಿಸಬೇಕು, ಇಲ್ಲದಿದ್ರೆ ಅದು ಬೆಳೆದು ನಮ್ಮ ತಲೆ ಮೇಲೆ ಕೂತ್ಕೊಳ್ತದೆ. ಅಸ್ಸಾಂ ಎಷ್ಟೋ ಕಾಲ ಸಹಿಸಿತು, ಈಗ ಪ್ರತಿರೋಧ ತೋರಿಸ್ತಿದೆ. ಇದರ ಬಗ್ಗೆ ನೀವೇನಂತೀರಾ? ಅಸ್ಸಾಂ ಸರ್ಕಾರ ಮಾಡಿದ್ದು ಸರಿಯಾ? ನಿಮ್ಮ ಊರಲ್ಲಿ ಅಥವಾ ಸುತ್ತಮುತ್ತ ಇಂತಹ ಸ್ಥಿತಿ ಎಂದಾದ್ರೂ ಕಂಡಿದೆಯಾ? ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.